ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಭೂಸ್ ಚಾನಲ್. ಇವತ್ತು ಬೋರ್ ಆಗ್ತಿತ್ತು ಅಂತ ಒಂದು ಕ್ವಿಕ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಮ್ಮ ಮೈಸೂರು ಸಿಲ್ಕ್ ಕಲೆಕ್ಷನ್ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಎಲ್ಲರ ಹತ್ರನೂ ಇರುತ್ತಲ್ವ ಮೈಸೂರು ಸಿಲ್ಕ್ ಕಲೆಕ್ಷನ್. ಸೊ ಇದ್ರ ಬಗ್ಗೆ ನಿಮಗೆ ಹೇಳ್ತೀನಿ, ನಾನು ಯಾವಾಗ ತೊಗೊಂಡಿದ್ದು, ಯಾವ ಕಲರ್ ಇದೆ, ಯಾವ ಬಾರ್ಡರ್ ಕಲರ್ ಇದೆ ಅಂತ. ಸೊ ಇದು ಬರೀ ಪಾರ್ಟ್ 1. ನಿಮಗೆ ಪಾರ್ಟ್ 2 ಬೇಕಂದರೆ ನಾನು ಮಾಡ್ತೀನಿ, ಬಟ್ ವ್ಯೂಸ್ ಎಷ್ಟು ಬರುತ್ತೆ ಅದನ್ನ ನೋಡ್ಕೊಂಡು ನಾನು ಮಾಡ್ತೀನಿ. ಸೊ ಲೆಟ್ಸ್ ಗೋ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಪಕ್ಕ ಒಂದು ಬಾಕ್ಸ್ ಇದೆ. ಸೊ ಈ ಬಾಕ್ಸಲ್ಲಿ ನಾವು ಈ 2025 ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸೀರೆ ತೊಗೊಂಡಿದ್ವಿ. ಸೊ ಇದೂ ಸ್ಪೆಷಲ್ ಒನ್. ಸೊ ಇದನ್ನು ನಿಮಗೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಸ್ಪೆಷಲ್ ಸೀರೆ ಇದೆ, ಅದೂ ನಿಮಗೆ ನಾನು ಅದ್ರ ಜೊತೆ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ನಮ್ಮ ನಾರ್ಮಲ್ ಸೀರೆ ಜೊತೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇವಾಗ ನಮ್ಮ ಹತ್ರ ಇದು ನಮ್ಮ ಅಜ್ಜಿ ಫಸ್ಟ್ ಸ್ಯಾರಿ, ಫಸ್ಟ್ ಮೈಸೂರು ಸಿಲ್ಕ್. ಕಾಟನ್ ರೇಷ್ಮೆ ಎಲ್ಲ ಇತ್ತು ಅವ್ರ ಹತ್ರ, ಬಟ್ ಇದು ಫಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಲೈಟ್ ಟೀಲ್ ಕಲರಲ್ಲಿದೆ. ಸೊ ಇದು ನಮ್ಮ ಅಜ್ಜಿ ಆವಾಗ ತೊಗೊಂಡಾಗ 2,000-3,000 ಏನೋ ಇತ್ತು, ಬಟ್ ಇದು ಬಾರ್ಡರ್, ಬಟ್ ಇದು ದೊಡ್ಡ ಬಾರ್ಡರಲ್ಲಿದೆ. ಸೊ ಇವಾಗ ಇದನ್ನು ಸೇಲ್ ಮಾಡೋಕ್ಕೆ ಹೋದರೆ ಅಪ್ರಾಕ್ಸಿಮೇಟ್ಲಿ ಪಕ್ಕ ಒಂದು 15,000-20,000 ಬರುತ್ತೆ. ಮೈಸೂರು ಸಿಲ್ಕ್ ಸ್ಪೆಷಲ್ ಏನಂದರೆ ಅದ್ರ ಬಾರ್ಡರ್ ಅಲ್ಲ, ಅದ್ರ ಬಾರ್ಡರೇ. ಸೊ ಬಾರ್ಡರಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟೇ ಜಾಸ್ತಿ ದುಡ್ಡು ಅಷ್ಟೇ ಜಾಸ್ತಿ ಕಾಸ್ಟ್. ಮೈಸೂರು ಸಿಲ್ಕ್ದು ಸ್ಪೆಷಲ್ ಏನಂದರೆ ಅದ್ರ ಬಾರ್ಡರೇ. ಸೊ ಈಚ್ ಆ್ಯಂಡ್ ಎವ್ರಿ ಮೈಸೂರು ಸಿಲ್ಕ್ ಸ್ಯಾರಿ ಈಸ್ ಮೇಡ್ ಅಪ್ ಆಫ್ ಪ್ಯೂರ್ ಸಿಲ್ವರ್ ಆ್ಯಂಡ್ ಪ್ಯೂರ್ ಗೋಲ್ಡ್. ಒಂದು ಸ್ಯಾರಿದು ಬಾರ್ಡರ್ ಎಷ್ಟೇ ದೊಡ್ಡದಾಗಿರುತ್ತೆ ಅಷ್ಟೇ ದುಡ್ಡು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಸಿಲ್ವರ್ ಗೋಲ್ಡ್ದು ರೇಟ್ ಎಷ್ಟು ಜಾಸ್ತಿ ಹೋಗ್ತಾ ಇರುತ್ತೆ ಅಷ್ಟೇ ಸೀರೆ ಕಾಸ್ಟು ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಇದು ನಮ್ಮ ಅಜ್ಜಿದು ಫಸ್ಟ್ ಸೀರೆ. ಐ ಲೈಕ್ ಇಟ್. ಟೀಲ್ ಕಲರ್ ನನಗೆ ಇಷ್ಟ. ಸೊ ನೆಕ್ಸ್ಟ್ ಇದು ಟೀಲ್ ಕಲರೇ, ಬಟ್ ಸ್ವಲ್ಪ ಡಾರ್ಕ್ ಟೀಲ್ ಕಲರಲ್ಲಿದೆ. ದಿಸ್ ಆಲ್ಸೋ ಕಮ್ಸ್ ವಿತ್ ಅ ಗೋಲ್ಡನ್ ಬಾರ್ಡರ್ ಆಲ್ಸೋ. ಸೊ ಇದು ಅಷ್ಟೇ, ಇದು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು. ಇಟ್ ಕಮ್ಸ್ ವಿತ್ ಟೀಲ್ ಕಲರ್ ಹೇಳಿದೆ. ಸೊ ಇಟ್ಸ್ ಗುಡ್ ಅಷ್ಟೇ ಅಲ್ಲ. ಹೋಗೋಣ. ಸೊ ಆ ಸೀರೆ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ಇನ್ನೊಂದು ಸ್ಪೆಷಲ್ ಹೇಳ್ತೀನಿ ಒಂದು ಸೀರೆಗಳ ಬಗ್ಗೆ. ಸೊ ಮೈಸೂರು ಸಿಲ್ಕ್ ಸೀರೆನ ಪ್ಯೂರ್ ಸಿಲ್ಕ್ ವಾಮಿಂದ ಮಾಡ್ತಾರೆ. ಈ ಚೈನಾ ಆರ್ಟಿಫಿಷಿಯಲ್ ಸಿಲ್ಕ್ ವಾಮ್ ಎಲ್ಲ ತಂದು ಮಾಡಲ್ಲ. ರಾಮನಗರದಲ್ಲಿ ಸಿಗೋವಂಥ ಪ್ಯೂರ್ ಮೈಸೂರು ಸಿಲ್ಕ್ನ ಮಾಡ್ತಾರೆ. ಅಂದರೆ ಸಿಲ್ಕ್ ವಾಮ್ನ ಯೂಸ್ ಮಾಡಿ ಮೈಸೂರು ಸಿಲ್ಕ್ನ ಮಾಡ್ತಾರೆ. ಸೊ ಇದು ಯಾಕೆ ಸಖತ್ತು, ಈ ಸೀರೆ ಯಾಕೆ ಸಖತ್ತು ಸ್ಪೆಷಲ್ ಅಂದರೆ ಅದನ್ನು ಕರ್ನಾಟಕ ಪೀಪಲ್ಗೆ ಅಷ್ಟೇ ಗೊತ್ತು. ಈ ಅದರ್ ಸ್ಟೇಟ್ ಅವ್ರು ಅನ್ಕೋಬೋದು ಯಾಕೆ ಅದು ಜಾಸ್ತಿ ಕಾಸ್ಟ್ಲಿ ಅಂತ, ಬಟ್ ನಮಗೆ ಅಷ್ಟೇ ಗೊತ್ತು ಯಾಕೆ ಕಾಸ್ಟ್ಲಿ ಅಂತ. ನಿಮಗೆ ನಾನು ಆವಾಗಲೇ ಹೇಳಿದೆ ಅದು ಯಾಕೆ ಕಾಸ್ಟ್ಲಿ ಬರುತ್ತೆ ಅಂತ. ಸೊ ಗವರ್ಮೆಂಟಿಂದ ಎಲ್ಲ ಈ ಸೀರೆನ ಮಾಡ್ತಾರೆ. ಈ ಸಖತ್ ಪ್ಯೂರ್ ಇರುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ವೇರ್ ಮಾಡೋಕ್ಕೆ ಸಖತ್ ಸಾಫ್ಟ್ ಇರುತ್ತೆ. ಸೊ ಎಲ್ರ ಮನೇಲೂ ಒಂದು ಸೀರೆ ಅಟ್ಲೀಸ್ಟ್ 2 ಸೀರೆಸ್ ಆದ್ರೂ ಪಕ್ಕ ಇರುತ್ತೆ. So let's go. ನೆಕ್ಸ್ಟ್ ಸ್ಯಾರಿ ಹೋಗೋಣ. ಸೊ ದಿಸ್ ಸ್ಯಾರಿ ಕಮ್ಸ್ ವಿತ್ ಲೈಟ್ ಬ್ಲೂ ಕಲರ್. ಇದು ಲೈಟ್ ಬ್ಲೂ ಅಲ್ಲೇ ಇದೆ, ಆ್ಯಸ್ ಲೈಕ್ ಸ್ಕೈ ಬ್ಲೂ ಕಲರ್. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಡಾರ್ಕ್ ಪರ್ಪಲ್ ಬಾರ್ಡರ್, ಡಾರ್ಕ್ ಪರ್ಪಲ್ ಅಲ್ಲಿದೆ. ಸೊ ಇದ್ರದ್ದು ಬಾರ್ಡರ್ ಸ್ವಲ್ಪ ಚಿಕ್ಕ, ಸೊ ಇಟ್ ಮೇ ಬಿ ಲೆಸ್. ಇದು ಚೆನ್ನಾಗಿದೆ, ಐ ಲೈಕ್ ಇಟ್. ಇದು ಅರ್ಧ ಡಾರ್ಕ್ ಪರ್ಪಲಲ್ಲಿ ಬರುತ್ತೆ, ಸೊ ಇನ್ನರ್ಧ ಡಾರ್ಕ್ ಬ್ಲೂ ಅಲ್ಲಿ ಬರುತ್ತೆ. ಸೊ ನಾವು ವಿ ಆರ್ ಗೋಯಿಂಗ್ ವಿತ್ ದ ನೆಕ್ಸ್ಟ್ ಸ್ಯಾರಿ. ಸೊ ದಿಸ್ ಸ್ಯಾರಿ ಈಸ್ ಡಾರ್ಕ್ ಪಿಂಕಲ್ಲಿದೆ. ನಮ್ಮ ಹೆಣ್ಮಕ್ಳಿಗೆಲ್ಲ ಇದು ಚೆನ್ನಾಗಿ ಕಾಣುತ್ತೆ, ಎಲ್ರಿಗೂ ಇಷ್ಟ ಈ ಸೀರೆ. ಸೊ ಇಟ್ ಕಮ್ಸ್ ವಿತ್ ಅ ಡಾರ್ಕ್ ಪಿಂಕ್. ಕ್ಯಾಮ್ರಲ್ಲಿ ಹೆಂಗೆ ಕಾಣುತ್ತೋ ಅಂತ ನಂಗೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ಇದು ಮೈಸೂರು ಸಿಲ್ಕ್ದು ಸೈನ್ ಕೋಡ್ ಅಲ್ಲ, ಕೋಡ್. ಇದಿದ್ರೇ ನಾವು ಹೇಳ್ಬೋದು ಇದು ಪ್ಯೂರ್ ಮೈಸೂರು ಸಿಲ್ಕ್ ಅಂತ. ಸೊ ನಾವು ನೆಕ್ಸ್ಟ್ ಸೀರೆ ಹೋಗೋಣ. ಅದ್ರದ್ದು ಒಂದು ಸ್ಟೋರಿ ಇದೆ. ಸೊ ಆ ಸೀರೆ ನಮ್ಮ ಕಲರ್ ಇಷ್ಟ ಆಗಿಲ್ಲ. ಸೊ ಬಟ್ ಅದ್ರ ಬಾರ್ಡರ್ ಬ್ಯೂಟಿಫುಲ್ ಆಗಿತ್ತು. ಕಲರ್ ಇಷ್ಟ ಆಗಿಲ್ಲ ಅಂದ್ರೂ ಬಾರ್ಡರ್ ನೋಡಿ ತೊಗೊಳ್ಳೇಬೇಕಾಗಿತ್ತು. ಸೊ ಆ ಬಾರ್ಡರ್ ಬಂದು ಗಂಡ ಬೆರುಂಡ ಬಾರ್ಡರ್. ನಮಗೆ ಅದ್ರಂದ್ರೆ ಏನೋ ಗೊತ್ತಿಲ್ಲ, ಸಖತ್ ಇಷ್ಟ ಆಯಿತು, ತೊಗೊಬಿಟ್ವಿ. ಸೊ ಆ ಗಂಡ ಬೆರುಂಡದು ಒಂದು ಸ್ಟೋರಿ ಹೇಳ್ತೀನಿ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನರಸಿಂಹಗೆ ಸಖತ್ ಕೋಪ ಬಂದ್ಬಿಟ್ಟಿರುತ್ತೆ. ಪ್ರಹ್ಲಾದನ ವಿಷಯಕ್ಕೆ ಬಂದು ಸಖತ್ ಕೋಪ ಬಂದ್ಬಿಟ್ಟಿರುತ್ತೆ. ಸೊ he starts to kill people. He killed 8 crore people. 8 ಕೋಟಿ ಜನನ ಅವರು ಸಾಯಿಸಿದ್ದಾರೆ. ಸೊ ಅದಾದ್ಮೇಲೆ ದೇವತೆಗಳಿಗೆ ಕಂಟ್ರೋಲ್
ದೇವತೆಸ್ ಕುಡ್ ನಾಟ್ ಗೆಟ್ ನರಸಿಂಹ ಇನ್ ಟು ದೇರ್ ಕಂಟ್ರೋಲ್. ಸೊ ಅವಾಗ ದೇವತೆಗಳು ಶಿವ ಹತ್ರ ಹೋಗ್ತಾರೆ. ಸೊ ಶಿವ ಸೇಮ್ ನರಸಿಂಹ ಅವತಾರದಲ್ಲೇ ಬರ್ತಾರೆ, ಬಟ್ ವಿತ್ ಓನ್ಲಿ ಒನ್ ಚೇಂಜಸ್. ಅದೇನಂದ್ರೆ ಹಿ ಗೆಟ್ಸ್ ರೆಕ್ಕೆ, ಹಿ ಗೆಟ್ಸ್ ಸೊ ಶಿವನ್ ಇನ್ನೊಂದು ಅವತಾರ್ಗೆ 2 ರೆಕ್ಕೆ ಇರುತ್ತೆ. ಸೊ ಆ ಅವತಾರ ಹೆಸರು ಶರಭ. ಇಂಟ್ರೆಸ್ಟಿಂಗ್ ಅಲ್ಲ? ಸೊ ಆ ಶರಭ ಅವತಾರ ನನ್ನ ನರಸಿಂಹ ಹತ್ರ ಹೋಗಿ ಆ ನರಸಿಂಹ ಹತ್ರ ಪೇಷನ್ಸ್ ಮಾಡ್ತಾರೋ, ಆ ನರಸಿಂಹನ ಪೇಷಂಟ್ ಮಾಡ್ತಾರೋ, ಕಾಮ್ ಮಾಡ್ತಾರೋ ಅಥವಾ ಸಾಯಿಸ್ತಾರೋ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಏನಾಯ್ತಂದರೆ ಎಲ್ಲ ನರಸಿಂಹನ ಎವ್ರಿಥಿಂಗ್ ವಾಸ್ ಡನ್. ಅದಾದಮೇಲೆ ಶರಭ ವೈಲೆಂಟ್ ಆಗ್ತಾರೆ. ಹಿಂಗೆ ವೈಲೆಂಟ್ ಆಗ್ತಾರೆ. ಹಿ ಆಲ್ಸೋ ಲೈಕ್ ಹಿ ಗೆಟ್ಸ್ ವೈಲೆಂಟ್. ಸೊ ಅವಾಗ ದೇವತೆಗಳು ವಿಷ್ಣು ಹತ್ರ ಹೋಗ್ತಾರೆ. ಸೊ ಅವಾಗ ಆ ದೇವತೆಗಳು ವಿಷ್ಣು ಹತ್ರ ಹೇಳ್ತಾರೆ ಈವನ್ ಶರಭ ಗೆಟ್ಸ್ ವೈಲೆಂಟ್ ಅಂತ. ಸೊ ವಿಷ್ಣು ಗೆಟ್ಸ್ ಇನ್ ಅನದರ್ ಅವತಾರ್. ಆ ಅವತಾರ ಏನಂದರೆ ಗಂಡ ಬೆರುಂಡ. ಹೇಳ್ದಲ್ಲ, ಅದೇ ಅವತಾರ್. ವಿಷ್ಣು ಟರ್ನ್ಸ್ ಇಂಟು ಗಂಡ ಬೆರುಂಡ ಅವತಾರ್. ಸೊ ಸ್ಟೋರಿ ಜಾಸ್ತಿ ಆಯ್ತಲ್ಲ. ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ಅನದರ್ ಸ್ಯಾರಿ. ಸೊ ಇದು ನೆಕ್ಸ್ಟ್ ಸ್ಯಾರಿ. ಇವಾಗ ನಾನು ಹೇಳಿದೆ ಆ ಸ್ಟೋರಿ ಹೇಳಿದ್ನಲ್ಲ ಗಂಡ ಬೆರುಂಡ ಬಗ್ಗೆ. ಸೊ ಇದೇ ಅವತಾರ್ ಗಂಡ ಬೆರುಂಡ. ಸೊ ನಾವು ಈ ಸ್ಯಾರಿನ ಈ ಕಲರಲ್ಲಿ ತೊಗೊಂಡಿದ್ದು. ನಮಗೆ ಈ ಕಲರ್ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಸ್ಟಿಲ್ ಬ್ರಾಟ್ ಇಟ್ ಬಿಕಾಸ್ ದ ಬಾರ್ಡರ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಸ್ ಐ ಸೆಡ್ ಇಟ್ ಬಿಫೋರ್. ಸೊ ದಟ್ಸ್ ಇಟ್. ಇವಾಗ ಇದು ನಮ್ಮದು ನೆಕ್ಸ್ಟ್ ಸ್ಯಾರಿ. ಸೊ ನಮ್ಮ ಎಲ್ಲ ಮೈಸೂರು ಸಿಲ್ಕ್ ಕಲೆಕ್ಷನ್ ಅದು ಇದು ಒಂದೇ ಸ್ಯಾರಿ ಫುಲ್ ಚೆಕ್ಸ್ ಇರೋದು. ಸೊ ಇದು ಪಕ್ಕ ಕಾಸ್ಟ್ಲಿ ಇರುತ್ತೆ, ಯಾಕಂದರೆ ನಾನು ಆವಾಗಲೇ ಹೇಳಿದೆ ಬಿಗ್ ಬಾರ್ಡರ್ ಮೋರ್ ಕಾಸ್ಟ್ ಅಂತ. ಸೊ ಈ ಸೀರೆ ಫುಲ್ಲು ಜರಿ ಇದೆ, ಫುಲ್ ಡಿಸೈನ್ ಇದೆ. ಇಟ್ ಹ್ಯಾಸ್ ಫುಲ್ ಪ್ಯೂರ್ ಗೋಲ್ಡ್ ಆ್ಯಂಡ್ ಪ್ಯೂರ್ ಸಿಲ್ವರ್. ಸೊ ದಿಸ್ ಕಲರ್. ಸೊ ನೆಕ್ಸ್ಟ್ ಸ್ಯಾರಿಗೆ ಬರೋಣ. ಸೊ ದಿಸ್ ಸ್ಯಾರಿ ಕಮ್ಸ್ ವಿತ್ ಅ ಡಾರ್ಕ್ ಪಿಂಕ್. ಸೊ ನಮ್ಮೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನಲ್ಲೂ ಇದು ಒಂದೇ ಸ್ಯಾರಿ ಚೆಕ್ಸ್ ಅಲ್ಲಿ ಇರೋದು, ಎಲ್ಲ ಪ್ಲೇನಲ್ಲೇ ಇದೆ. ಸೊ ಇದು ಒಂದೇ ಚೆಕ್ಸ್ ಅಲ್ಲಿ ಇರೋದು. ಆ್ಯಸ್ ಐ ಸೆಡ್ ಬಿಗ್ ಬಾರ್ಡರ್ ಕಾಸ್ಟ್ ಆಫ್ ಮೋರ್ ಮನಿ ಅಂತ. ಸೊ ಈ ಸೀರೆ ಫುಲ್ ಚೆಕ್ಸಲ್ಲಿದೆ, ಫುಲ್ ಡಿಸೈನಲ್ಲಿದೆ. ಹೋಲ್ ಸೀರೆ ಕಮ್ಸ್ ವಿತ್ ಪ್ಯೂರ್ ಸಿಲ್ಕ್, ಪ್ಯೂರ್ ಸಿಲ್ವರ್ ಆ್ಯಂಡ್ ಪ್ಯೂರ್ ಗೋಲ್ಡ್. ಸೊ ವಿಡಿಯೋಲಿ ಕಲರ್ ಚೇಂಜ್ ಆಗಲಿ ಕಾಣ್ತಿದ್ದೆ. ಸೊ ನಿಮಗೆ ಆಮೇಲಿಂದ ಒಂದು ಎಲ್ಲ ಸೀರೆಗಳದ್ದು ಒಂದು ಸ್ನಿಪ್ ಹಾಕಿ ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ. ಸೊ ವಿಲ್ ಗೋ ವಿತ್ ನೆಕ್ಸ್ಟ್ ಸ್ಯಾರಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಸಿಂಪಲ್. ಅಯ್ಯೋ ಇದು ಗಲೀಜಾಗ್ಬಿಟ್ಟಿದೆ, ಸಾರಿ. ಚುವಿಂಗಮ್ ಯಾರೋ ಚುವಿಂಗಮ್ ಹಾಕ್ಬಿಟ್ಟಿದೆ. ಓಕೆ. ಸೊ ನೆಕ್ಸ್ಟ್ ದಿಸ್ ಸ್ಯಾರಿ ಇದು ಚೇಂಜಸ್ ಕಾಣ್ತಿದೆ ಕ್ಯಾಮ್ರಲ್ಲಿ. ಸೊ ಇದು ಮೆಂತ್ಯ ಕಲರ್ ಇದೆ ವಿತ್ ಅ ಬಿಗ್ ಬಾರ್ಡರ್. ಕಾಸ್ಟ್ ಮೋರ್ ಇರುತ್ತೆ ಪಕ್ಕ, ಹೇಳಿದ್ನಲ್ಲ. ಸೊ ಇದು ಫೆನುಗ್ರಿಕ್ ಕಲರ್ ಇದೆ ವಿತ್ ಅ ಬ್ಲ್ಯಾಕ್ ಬಾರ್ಡರ್. ಇದು ಚೆನ್ನಾಗಿದೆ, ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ. ಸೊ ವಿಲ್ ಗೋ ವಿತ್ ನೆಕ್ಸ್ಟ್ ಸ್ಯಾರಿ. ಇವಾಗ ನೆಕ್ಸ್ಟ್ ಸ್ಯಾರಿ ಹೋಗೋಣ. ಸೊ ಈ ಕಲರ್ ನಂಗೆ ಸಖತ್ ಇಷ್ಟ ಆಯಿತು. ಸೊ ಬಾರ್ಡರು ತುಂಬ ಇಷ್ಟ ಆಯಿತು. ಬಾರ್ಡರ್ ಮೀಡಿಯಮಲ್ಲಿದೆ. ಸೊ ದಿಸ್ ಸ್ಯಾರಿ ಕಮ್ಸ್ ವಿತ್ ಅ ಡಾರ್ಕ್ ಪರ್ಪಲ್. ಸೊ ಅಷ್ಟೇ, ವಿಲ್ ಗೋ ವಿತ್ ನೆಕ್ಸ್ಟ್ ಸ್ಯಾರಿ. ಸೊ ನಾವು ವಿ ಹ್ಯಾವ್ ದಿಸ್ ಲೈಟ್ ಬ್ಲೂ ಅಲ್ಲಿ ಬರುತ್ತೆ. ಇದೂ ಅಷ್ಟೇ ನಾವು ಮದುವೆಗೆ ತೊಗೊಂಡಿದ್ದು. ಸೊ ಇಟ್ ಕಮ್ಸ್ ವಿತ್ ಅ ಗೋಲ್ಡನ್ ಬಾರ್ಡರ್. ಮೀಡಿಯಮ್ ಸೈಜಲ್ಲಿದೆ ಬಾರ್ಡರ್ ಆ್ಯಂಡ್ ಇಟ್ ಇಸ್ ಲೈಟ್ ಬ್ಲೂ. ಸಖತ್ ಲೈಟ್ ಇದೆ ಇದು. ಆಮೇಲೆ ನಾವು ವಿ ಹ್ಯಾವ್ ದಿಸ್ ಲೈಟ್ ಪರ್ಪಲ್, ಮೀಡಿಯಮ್ ನಾರ್ಮಲ್ ಕಲರ್ ಪರ್ಪಲಲ್ಲಿದೆ. ಇಟ್ ಹ್ಯಾಸ್ ಅ ಬ್ಲೂ ಬಾರ್ಡರ್ ಆ್ಯಂಡ್ ಮೀಡಿಯಮ್ ಸೈಜ್ ಗೋಲ್ಡ್ ಬಾರ್ಡರ್. ಲೈಟ್ ಪರ್ಪಲಲ್ಲಿ ಇದೆ ನೆಕ್ಸ್ಟ್ ಸ್ಯಾರಿ. ಆ್ಯಂಡ್ ಇದು ಬ್ಲ್ಯಾಕ್ ಕಲರ್. ಇದ್ರದ್ದು ಸ್ಪೆಷಲ್ ಏನಂದರೆ, ಸೊ ನಾನು ನಿಮಗೆ ಆವಾಗಲೇ ಹೇಳಿದೆ ಇದು ಜಾಸ್ತಿ ದೊಡ್ಡ ಬಾರ್ಡರ್ ಇದ್ದರೆ ಅಷ್ಟೇ ಕಾಸ್ಟ್ ಒಳಗಿರುತ್ತೆ ಅಂತ. ಇದು ಮ್ಯಾಕ್ಸಿಮಮ್ 30,000 to 40,000 ಪಕ್ಕ ಇರುತ್ತೆ. ಸೊ ದಿಸ್ ಇಸ್ ಬ್ಲ್ಯಾಕ್ ಕಲರ್. ನಂಗೆ ಬ್ಲ್ಯಾಕ್ ಇಷ್ಟ. ಸೊ ಐ ಲೈಕ್ ದಟ್ ಸ್ಯಾರಿ. ಸೊ ನಾನು ನಾಟ್ ಸೋ ಫೇವ್ರೆಟ್ ಸ್ಯಾರಿ ತೋರಿಸ್ತೀನಿ. ಸೊ ದಿಸ್ ಇಸ್ ಇಟ್. ಕಲರ್ ಗ್ರೀನ್ ಚೆನ್ನಾಗಿದೆ, ಬಟ್ ಬಾರ್ಡರ್ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಒಂಥರ ಏನೋ ನನಗೇನೋ ಗೊತ್ತಿಲ್ಲ, ಒಂಥರ ಇಷ್ಟ ಆಗಿಲ್ಲ. ಸೊ ಇಟ್ ಕಮ್ಸ್ ವಿತ್ ಅ ಡಾರ್ಕ್ ಗ್ರೀನ್. ಕಲರ್ ಚೆನ್ನಾಗಿದೆ, ಬಾರ್ಡರ್ ಓಕೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಪರ್ಪಲ್ ಅಲ್ಲ, ಬ್ಲೂ ಅಲ್ಲ, ಡಾರ್ಕ್ ಬ್ಲೂ ಕಲರ್ ಇದೆ. ಸೊ ದಿಸ್ ಕಮ್ಸ್ ವಿತ್ ಅ ಡಾರ್ಕ್ ಬ್ಲೂ ವಿತ್ ಸ್ವಲ್ಪ ಲೈಟ್ ಬ್ಲೂ ಬಾರ್ಡರ್. ಚೆನ್ನಾಗಿದೆ ಇದು, ನಂಗೆ ಇಷ್ಟ ಆಯಿತು. ಸಿಂಪಲ್ ಆಗಿದೆ. ಆಮೇಲೆ ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಮರೂನ್ ಕಲರ್ ವಿತ್ ಬ್ಲೂ ಬಾರ್ಡರ್, ಪರ್ಪಲ್ ಬಾರ್ಡರಲ್ಲಿದೆ. ಮರೂನ್ ಕಲರ್ ಇದು ಚೆನ್ನಾಗಿದೆ.
ಇದು ಚೆನ್ನಾಗಿದೆ, ಐ ಲೈಕ್. ಎಲ್ಲದರಲ್ಲೂ ಸುಮ್ಮ. ನೆಕ್ಸ್ಟ್ ನಾವು ಹೋಗೋಣ. ದಿಸ್ ಇಸ್ ಹಳೇ ಸ್ಯಾರಿ. ಇದು ಸುಮಮದಲ್ವ, ಇದು ಹಳೆ ಸ್ಯಾರಿ. ಇದು ನಮ್ಮ ಅಜ್ಜಿದೇನೆ, ಇದು ಹಳೇದಾಗೆ ತೊಗೊಂಡಿದ್ದು. ಸೊ ನಾನು ಅವಾಗಲೇ ಹೇಳಿದೆ 2 to 3 ಇರ್ಬೋದು, ಬಟ್ ಇವಾಗ ಇದು 10 to 20 ಇರುತ್ತೆ ಮ್ಯಾಕ್ಸಿಮಮ್. ಇಟ್ ಕಮ್ಸ್ ವಿತ್ ಅ ನಾರ್ಮಲ್ ಬ್ಲೂ ಕಲರ್, ನಾರ್ಮಲ್ ಆಗಿರುತ್ತಲ್ಲ ಬ್ಲೂ, ಆ ಥರ ಇರುತ್ತೆ. ಸೊ ನೆಕ್ಸ್ಟ್ ಇದು ಅಷ್ಟೇ, ಇದು ನಮ್ಮ ಅಜ್ಜಿದು ಫಸ್ಟ್ ಸ್ಯಾರಿ, ಅಂದರೆ ಸೆಕೆಂಡು ಫಸ್ಟ್ ಏನೋ ಗೊತ್ತಿಲ್ಲ, ಸೆಕೆಂಡ್ ಸ್ಯಾರಿ ಇದು. ಸೆಕೆಂಡ್ ಸ್ಯಾರಿ ಇದು ಸ್ವಲ್ಪ ಆಲ್ಮೋಸ್ಟ್ ಟೀಲ್ ಕಲರಲ್ಲಿದೆ ಆ್ಯಂಡ್ ಇಟ್ ಹ್ಯಾಸ್ ಆಲ್ಮೋಸ್ಟ್ ಮೀಡಿಯಮ್ ಸೈಜ್ಡ್ ಬಾರ್ಡರ್. ಆ್ಯಂಡ್ ಇದರಲ್ಲೂ ಅಷ್ಟೇ ಫುಲ್ ಸ್ಯಾರಿಲಿ ಡಿಸೈನ್ ಇದೆ ವಿತ್ ಪ್ಯೂರ್ ಸಿಲ್ವರ್ ಆ್ಯಂಡ್ ಪ್ಯೂರ್ ಗೋಲ್ಡ್. ನನಗೆ ಇದು ಕಾಸ್ಟ್ ಗೊತ್ತಿಲ್ಲ. ಇಫ್ ಯು ವಾಂಟ್ ಈ ವಿಡಿಯೋ ಸಖತ್ ಲಾಂಗ್ ಆಯಿತು. ಸೊ ಇದು ಬರೀ ಪಾರ್ಟ್ 1. ಸೊ ಇನ್ನೂ ಕೆಲವೊಂದು ಸೀರೆಗಳು ಇದ್ದಾವೆ. ಈ ಪಾರ್ಟ್ 1ಗೆ ಜಾಸ್ತಿ ವ್ಯೂಸ್ ಬಂದರೆ ಪಾರ್ಟ್ 2 ಆ ಸೀರೆಗಳನ್ನು ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ನಾನು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸಿದ್ನಲ್ಲ 2 ಸ್ಪೆಷಲ್ ಸ್ಯಾರೀಸ್ ಇದ್ದಾವೆ ಅಂತ. ಸೊ ಆ್ಯಸ್ ಅ ಪ್ರಾಮಿಸ್ ಐ ಹ್ಯಾವ್ ಟು ಶೋ ಯು ಗೈಸ್. ಸೊ ಇಲ್ಲಿ ಒಂದು ಸ್ಯಾರಿ ಇದೆ. ಸೊ ಈ ಸ್ಯಾರಿನ ನಾವು 2025 ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಎಲ್ಲ ಸೀರೆಗಳು ಇದು ಒಂದೇ ಸೀರೆನ ಬಾಕ್ಸಲ್ಲಿ ತೋರಿಸ್ತಾರೆ, ಯಾಕಂದರೆ ಹೊಸ ಅದಕ್ಕೆಲ್ಲ. ಸೊ ಇದನ್ನು ಓಪನ್ ಮಾಡೋಣ. ಸೊ ಎಕ್ಸೈಟೆಡ್. ಇದು ನಮ್ಮ ವರಮಹಾಲಕ್ಷ್ಮಿ 2025 ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಬಾರ್ಡರ್ ಚಿಕ್ಕದಾಗಿದೆ ಆ್ಯಂಡ್ ಇಟ್ ಆಲ್ಸೋ ಕಮ್ಸ್ ವಿತ್ ಅ ಬ್ಲೌಸ್ ಪೀಸ್. ಸಖತ್ ಚೆನ್ನಾಗಿದೆ ಇದು ಸೀರೆ. ಸೊ ಇದ್ರದ್ದು ನಾನು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ನಿಮಗೆ. ಸರಿನಾ? ಅದು ಏನಿಲ್ಲ, ಸಖತ್ ಟಯರ್ಡ್ ಸ್ಟೋರಿ, ಸಖತ್ ಡಿಸಪಾಯಿಂಟಿಂಗ್ ಸ್ಟೋರಿ ಅದು. ಬಟ್ ನಿಮಗೆ ಕೇಳೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರ್ಬೋದು, ಬಟ್ ನಮಗೆ ಅಷ್ಟರಲ್ಲಿ ಅಂತ ಬಿಟ್ಟಾಕೋ ಥರ ಇರ್ಬೋದು. ಬಟ್ ಈ ಸೀರೆ ತೊಗೊಳಕ್ಕೆ ನಾವು ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಅಂದರೆ 1 ದಿನ 2 ದಿನ ಆ ಥರ ಸ್ಟ್ರಗಲ್ ಮಾಡಿದ್ದೀವಿ. ಸೊ ನಾವು KSIC ಅಲ್ವಾ, KSIC ಅವ ಅಂಗಡಿಗೆ ಹೋದ್ವಿ. ಫಸ್ಟ್ ಸಲ ಹೋದ್ವಿ, ಸಿಕ್ಕಿಲ್ಲ, ವಾಪಸ್ ಬಂದ್ವಿ. ಸೆಕೆಂಡ್ ಸಲ ಹೋದ್ವಿ, ಸಿಕ್ಕಿಲ್ಲ, ವಾಪಸ್ ಬಂದ್ವಿ. ಥರ್ಡ್ ಸಲ ನಡಿ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ಹೋಗ್ಬಿಡೋಣ ಅಂತ ಹೋಗ್ಬೋದು. ಬಟ್ ಅಲ್ಲೂ ಫುಲ್ ರಶ್ ಇದೆ, ಅಲ್ಲೂ ಸಿಕ್ಕಿಲ್ಲ. ಬಟ್ ಅಲ್ಲೂ ಸಕ್ಕತ್ ಡಿಸಪಾಯಿಂಟ್ ಆಗಿಬಿಟ್ವಿ ನಾವು. ಎಷ್ಟು ಬೇಜಾರಾಯಿತು. ಫ್ಯಾಕ್ಟ್ರಿ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ಹೋದ್ರೂ ಸಿಕ್ಕಿಲ್ಲ ನಮಗೆ ಸೀರೆ. ಅಷ್ಟು ಬೇಜಾರಾಗಿ ಹೋಗೋಯ್ತು, ಸಿಕ್ಕದೇ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಟ್ಟಿತ್ತು ನಮಗೆ. ಅದು ನಾವು ಅಲ್ಲಿ ಎದ್ಕೊಂಡು ಸಂಜೆ 5 o'clock ಗಂಟ ಕಾದ್ರೂ ಸೀರೆ ಸಿಕ್ಕಿಲ್ಲ. ಎವ್ರಿ ಡೇ ಸ್ಟಾಕ್ ಬರುತ್ತೆ, ಅಂದರೂ ಒಂದು ಸೀರೆ ಸಿಗೋಕ್ಕೆ ನಾವು 2-3 ದಿನ ಕಷ್ಟಪಟ್ಟಿದ್ದೀವಿ. ಸೊ ಕೊನೆಗೆ ವರಮಹಾಲಕ್ಷ್ಮಿ ಹಬ್ಬ ಫ್ರೈಡೇ ಅಲ್ವಾ. ಸೊ ನಾವು ಥರ್ಸ್ಡೇ ಬೆಳಿಗ್ಗೆ 6 o'clockಗೆ ಎತ್ತಿ ಕಂಚಿ ಸ್ಟೋರಿಗೆ ಹೋಗಿ, ಕಂಚಿ ಅಲ್ಲ KSIC ಸ್ಟೋರಿಗೆ ಹೋಗಿ ಅವಾಗ ನಮಗೆ ಕೂಪನ್ ಕೊಡ್ತಾರೆ ಅಲ್ಲಿ. ಸರಿನಾ? ಅವಾಗ ನಮಗೆ ಆ ಕೂಪನಲ್ಲಿ 8 ನಂಬರ್ ಸಿಕ್ಕಿತ್ತು. ಪುಣ್ಯ, ಅಷ್ಟಾರು ಸಿಕ್ಕಿದೆಯಲ್ಲ ಅನ್ನುವಂಥ ಪುಣ್ಯ ಅಂತ ಅನಿಸ್ತು ನಮಗೆ. ಸೊ ಅವಾಗ ನಾವು KSIC ಸ್ಟೋರ್ ಡೋರ್ ಹತ್ರ ಹೋದ್ವಿ, ಗ್ಲಾಸ್ ಡೋರ್ ಹತ್ರ. ಡೋರ್ ತೆಗ್ದಿದ ತಕ್ಷಣ ಆ ಥರ ಇತ್ತು. ಬಟ್ ಅದಕ್ಕಿಂತ ವರ್ಸ್ಟ್ ಆಗಿತ್ತು. ಏನು ಫ್ರೀ ಸೀರೆ ಕೊಡ್ತಾ ಇದ್ದಾರೆ, ಅದಕ್ಕೆ ಅಲ್ವ ಆ ಥರ ಇತ್ತು. ಫ್ರೀ ಸೀರೆ ಕೊಡ್ತಾ ಇದ್ದಾರೆ, ನುಕ್ಕೊಂಡು ಹೋಗ್ಬೇಕು ಅನ್ನೋ ಥರ ಇತ್ತು. ಅದರಲ್ಲೂ ಇನ್ನೊಂದು ರೂಲ್ ಏನು ಗೊತ್ತಾ, ಇದು ಸಕ್ಕ ಹೆವಿ ಡಿಸಪಾಯಿಂಟಿಂಗ್ ಗುರು. ನಾವು ಒಬ್ಬರಿಗೆ ಒಂದೇ ಸೀರೆ ಕೊಡೋದು, ಬೇಕಾದ್ರೆ ದುಡ್ಡು ಇಸ್ಕೊಬಿಡ್ತಾರೆ. ಒಂದೇ ಸೀರೆ ಕೊಡೋದು, 2 ಸೀರೆ ಆಗೋಷ್ಟು ದುಡ್ಡು ಇಸ್ಕೊಬಿಡ್ತಾರೆ ಹೊರ್ತು ಒಂದೇ ಸೀರೆ ಕೊಡೋದು. ಆ ಥರ ರೂಲ್ ಬಂದ್ಬಿಟ್ಟಿದೆ ನಮಗೆ. ನಾವು 2 ಸೀರೆ ಪಿಕ್ ಮಾಡಿದ್ವಿ, ಬಟ್ ಅದರಲ್ಲಿ ಒಂದೇ ತೊಗೊಂಡಿದ್ವಿ. ಯಾಕಂದರೆ ಒಂದೇ ಸೀರೆ ಕೊಡೋದು ಏನು ರೂಲ್ ಬಂದ್ಬಿಟ್ಟಿದೆ ಗುರು. ಆ ಥರ ಆಗ್ಬಿಡ್ತದೆ ನನಗೆ. ಸೊ ವಿ ವರ್ ಸಕ್ಕತ್ ಡಿಸಪಾಯಿಂಟಿಂಗ್. ಸೊ ಫೈನಲಿ ವಿ ಚೋಸ್ ದಿಸ್. ಈ ಒಂದು ಡಾರ್ಕ್ ಗ್ರೀನ್ ಕಲರ್ ನಮ್ಗೆ ಇಷ್ಟ ಆಯಿತು. ಸ್ಮಾಲ್ ಬಾರ್ಡರ್, ಆವಾಗಲೇ ಹೇಳ್ದೆ ಅಲ್ಲ. ಸೊ ನಮಗಿದು ತುಂಬ ಇಷ್ಟ ಆಯಿತು. ಸೊ ವಿ ಗಾಟ್ ಇಟ್. ನಿಜ ಚೆನ್ನಾಗಿತ್ತು. ಇನ್ನೊಂದು ಯಾವ ಕಲರ್ ನಾವು ತೊಗೊಂಡಿದ್ದು, ನೀವು ಎಲ್ಲ ಇವಾಗ ನಾನು ತೋರಿಸಿದ ಎಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳು ನೋಡಿರ್ತೀರ. ಅದೆಲ್ಲ ನಮ್ಮ ಅಮ್ಮದು, ನಮ್ಮ ಅತ್ತೆದಿರ್ದು ಮತ್ತು ನಮ್ಮ ಅಜ್ಜಿದು ಇರುತ್ತೆ. ಬಟ್ ನನ್ನದು ಒಂದು ಸೀರೆ ಇದೆ, ಅದು ನಂದು ಫಸ್ಟ್ ಸೀರೆ. ಅದನ್ನ ನಿಮ್ಗೆ ಇವಾಗ ತೋರಿಸ್ತೀನಿ. ಅದನ್ನ ಯಾಕೆ ಸ್ಪೆಷಲ್ ಅಂತೀನಿ ಅಂದರೆ, ಅದು ನನ್ನ ಫಸ್ಟ್ ಸೀರೆ. ಸೊ ಅದನ್ನ ತುಂಬ ಚೆನ್ನಾಗಿ ಕಾಣುತ್ತೆ, ಆ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದು ನನ್ನ ಫಸ್ಟ್ ಸೀರೆ ಅಲ್ವಾ. ಸೊ ಇಟ್ ಈಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಮೀ. ಸೊ ಇವಾಗ ತೋರಿಸ್ತೀನಿ. ನಾನು ಸೀರೆ, ದಿಸ್ ಇಸ್ ಸೋ ಸ್ಪೆಷಲ್ ಫಾರ್ ಮೀ. ಯಾಕಂದರೆ ಇದು ನನಗೆ ಅಂತ ಫಸ್ಟ್ ಸೀರೆ ತೊಗೊಂಡಿದ್ದು. ಸೊ ಇವಾಗ ನೀವು ನೋಡಿದ್ರಲ್ಲ, ಬೀಕನ್ಸ್ ಆಫ್ ಕರ್ನಾಟಕಸ್ ಹೆರಿಟೇಜ್ ಆರ್ ಆಲ್ ನಮ್ಮ ಮೈಸೂರು ಸಿಲ್ಕ್ ಕಲೆಕ್ಷನ್. ಸೊ ನಂಗೆ
ಸಖತ್ ಸುಸ್ತಾಗಿದೆ. ಬರೀ ಇಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಸೀರೆಗಳು ಇದ್ದಾವೆ. ಸೊ ಇಫ್ ಯು ವಾಂಟ್ ಮೀ ಟು ಶೋ ದೋಸ್ ಸ್ಯಾರೀಸ್, ಈ ವಿಡಿಯೋಗೆ ಇಫ್ ಐ ಗೆಟ್ ಮೋರ್ ದೆನ್ 1000 ವ್ಯೂಸ್ ಐ ಕ್ಯಾನ್ ಶೋ ಯು. ಆ ಸೀರೆಗಳನ್ನ ತರಿಸ್ತೀನಿ. ಮಾಡಿಬಿಡಿ, ಸ್ವಲ್ಪ ಏನಾಗ್ಬಿಡುತ್ತೆ. ಆಯಿತು. ಸೊ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಸ್ವಲ್ಪ ನೋಡಿ ಖುಷಿ ಪಡಲಿ, ಅಂದರೆ ಸ್ವಲ್ಪ ಅವ್ರಿಗೂ ಎಂಟರ್ಟೈನ್ ಆಗಲಿ. ಸೊ ಬಾಯ್, ನಮಸ್ಕಾರ, ಸುಸ್ವಾಗತ. ಸೊ ಇವಾಗ ನೀವು ನೋಡಿದ್ರಲ್ಲ, ಬೀಕನ್ಸ್ ಆಫ್ ಕರ್ನಾಟಕಸ್ ಹೆರಿಟೇಜ್ ಆರ್ ಆಲ್ ನಮ್ಮ ಮೈಸೂರು ಸಿಲ್ಕ್ ಕಲೆಕ್ಷನ್. ಸೊ ನಂಗೆ ಸಖತ್ ಸುಸ್ತಾಗಿದೆ. ಬರೀ ಇಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಸೀರೆಗಳು ಇದ್ದಾವೆ. ಸೊ ಇಫ್ ಯು ವಾಂಟ್ ಮೀ ಟು ಶೋ ದೋಸ್ ಸ್ಯಾರೀಸ್, ಈ ವಿಡಿಯೋಗೆ ಇಫ್ ಐ ಗೆಟ್ ಮೋರ್ ದೆನ್ 1000 ವ್ಯೂಸ್ ಐ ಕ್ಯಾನ್ ಶೋ ಯು. ಆ ಸೀರೆಗಳನ್ನ ತರಿಸ್ತೀನಿ. ಮಾಡಿಬಿಡಿ, ಸ್ವಲ್ಪ ಏನಾಗ್ಬಿಡುತ್ತೆ. ಆಯಿತು. ಸೊ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಸ್ವಲ್ಪ ನೋಡಿ ಖುಷಿ ಪಡಲಿ, ಅಂದರೆ ಸ್ವಲ್ಪ ಅವ್ರಿಗೂ ಎಂಟರ್ಟೈನ್ ಆಗಲಿ. ಸೊ ಬಾಯ್, ನಮಸ್ಕಾರ, ಸುಸ್ವಾಗತ.